Okay, my dear students, welcome to today's online class. My dear students, today we deal with the fifth poem in 8th standard second language English, Somebody's Mother, written by Mary Dow Bryne. Mary Dow Bryne. So, my dear students, in this poem, the poetess says, the old woman crossing the road, but many people did not help to her. So, later, one of the young group, a lad, boys came to on that road. One of a merry troop, the boys back inside and go to near the old woman and helped cross the road. So he helped to her. So this shows, yes, we are helping some disability people in our society. ನೋಡಿ, ನಾವು ಅಂಗವೈಕಲ್ಯತೆ ಅಥವಾ ಭಾಳ ವಯಸ್ಸಾಗಿರುವಂಥ ಅಜ್ಜ ಅಜ್ಜಿ ಏನೋ ಮುದುಕಿ ಅಂತ ಕರಿತಾ ಅವರಿಗೆ ನೆರವನ್ನು ನೀಡಿದಾಗ ಆಗುವ ಸಂತೋಷ ಆಶಿಸ್ತಲ್ಲ. ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು, ಯಾರಾದರೂ ಅನಾಮಧೇಯ ಕಷ್ಟದಲ್ಲಿದ್ದಾಗ ಸಹಾಯವನ್ನು ಮಾಡುವಂಥದ್ದು ಕೆಲಸ ನಾವು ಮಾಡಬೇಕು ಅಂತ ಒಂದು ಅಂಶವನ್ನು ನಾವು ಈ ಪದ್ಯದಲ್ಲಿ ನೋಡ್ತಾ ಇದ್ದೀವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸಂಬಡಿಸ್ ಮದರ್, ಯಾರೋ ಒಬ್ಬ ತಾಯಿ, ಅವಳಿಗೆ ಹೇಗೆ ಇಲ್ಲಿ ಹಲವಾರು ಜನಗಳು ನೆರವನ್ನು ನೀಡಿದ್ರು ಕೂಡ ಅದರಲ್ಲಿ ಒಬ್ಬ ಸಂತೋಷದಾಯಕವಾಗಿರುವ ಆನಂದವನ್ನು ಉಂಟು ಮುಖದಲ್ಲಿರುವಂಥ ಒಬ್ಬ ಹುಡುಗ ಹೇಗೆ ನೆರವನ್ನು ನೀಡ್ತಾನೆ ಅಥವಾ ಆ ರೋಡನ್ನು ಕ್ರಾಸ್ ಮಾಡಿಸ್ತಾನೆ, ದಾಟಿಸ್ತಾನೆ ಅನ್ನೋದೇ ಈ ಪದ್ಯದ ಒಂದು ಥೀಮ್, ಸಂದೇಶ. ನೋಡೋಣ ಏನಿದೆ ಅಂತಂದೇಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಗೋ ಟು thought of the day. Yes, my dear students, very important thought of the day. Yes, our great poet, and he got Nobel Prize. Yes, literature, in the field of literature, ಸಾಹಿತ್ಯದಲ್ಲಿ ಭಾರತಕ್ಕೆ ನೊಬೆಲ್ ಪ್ರಶಸ್ತಿ ತಂದುಕೊಟ್ಟಂತ ಒಬ್ಬ ಮಹಾನ್ ಕವಿ ರವೀಂದ್ರನಾಥ್ ಟ್ಯಾಗೋರ್. So he already studied in the first lesson a day in the ashram. He founded by Shantiniketana in West Bengal. Yes, ಶಾಂತಿನಿಕೇತನವನ್ನ ಶಾಲೆಯನ್ನು ಆರಂಭನೆ ಮಾಡಿದ್ರು. ಅದು ವಿಶ್ವಭಾರತಿ ಅಂತ ಶಾಲೆ ಪ್ರಸಿದ್ಧವಾಗಿದೆ ಅನ್ನೋದನ್ನ ನಿಮ್ಗೆ ಗೊತ್ತಿದೆ. ಸೊ ರವೀಂದ್ರನಾಥ್ ಟ್ಯಾಗೋರ್, ನಮ್ಮ ಜನಗಣ ಮನವನ್ನು ಕೂಡ ಆ ಗೀತಾಂಜಲಿ ಕೃತಿಯಿಂದ ನಾವು ತೆಗೆದುಕೊಂಡಿದ್ದೇವೆ. ಎಸ್, ಓಕೆ. ಥಾಟ್ ಆಫ್ ದ ಡೇ: ಫೇತ್ ಈಸ್ ದ ಬರ್ಡ್ ದಟ್ ಫೀಲ್ಸ್ ದ ಲೈಟ್ ವೆನ್ ದ ಡಾನ್ ಈಸ್ ಸ್ಟಿಲ್ ಡಾರ್ಕ್. Rabindranath Tagore. Once again, faith is the bird that feels the light when the dawn is still dark. Rabindranath Tagore. ನೋಡಿ, ಫೇತ್ ಅನ್ನೋದಂದ್ರೆ ನಂಬಿಕೆ. ನಂಬಿಕೆ ಅನ್ನೋದು ಒಂದು ಪಕ್ಷಿ ಇದ್ದ ಹಾಗೆ. ನಂಬಿಕೆ ಅನ್ನೋದೇನೋ ಒಂದು ಪಕ್ಷಿ ಇದ್ದ ಹಾಗೆ. ದಟ್ ಫೀಲ್ಸ್, ಅದು ತನ್ನ ಭಾವನೆಗಳನ್ನ ದ ಲೈಟ್, ಒಂದು ರೀತಿಯಾಗಿ ಬೆಳಕಾಗಿ, ಆ ಭಾವನೆಗಳ ಬೆಳಕಾಗಿ ಕಾಣುತ್ತೆ. ಯಾವಾಗ ಅಂದ್ರೆ ದ ಡಾನ್ ಈಸ್ ಸ್ಟಿಲ್ ಡಾರ್ಕ್, ಈಗಲೂ ಕೂಡ ಅದು ಕಪ್ಪಾಗಿದ್ದಾಗ, ಅದು ಕತ್ತಲ್ಲೇ ಆಡ್ತಾ ಇರುವಾಗ, ಅದು ಕಾಣ್ತಾ ಇರುವಾಗ, ಈಗಲೂ ಕೂಡ ಆ ನಂಬಿಕೆ ಅನ್ನೋದು ನಮ್ಮ ಭಾವನಾತ್ಮಕ ಅಂಶಗಳನ್ನ ಅಲ್ಲಿ ಬೆಳಕಾಗಿ ಕಂಡು ಬರುತ್ತೆ ಅಂತಂದೇಳಿ ಇಲ್ಲಿ ನಮ್ಮ ನಂಬಿಕೆ ಬಗ್ಗೆ ಆ ಒಂದು ಪಕ್ಷಿಗೆ ಹೋಲಿಕೆ ಮಾಡಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಯಾರು ತಿಳಿಸಿಕೊಟ್ಟಿದ್ದಾರೆ? ರವೀಂದ್ರನಾಥ್ ಟ್ಯಾಗೋರ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, we also very important faith in our life to develop. Okay my dear friends, next go to very important S in the poem. Already all of you open your textbooks. Okay, this is the picture. Yes, look at this picture nodidiri pictures anna. Okay, yes, what about the picture? Yes, blind man and no leg and aged person
and oxygen seen. So many people here in the picture, and some people are disability in their body. Yes, and one person is accident in the street or road. Yes. So my dear students, in SSLC, in this picture shows and examine 3 marks question. Oh, my dear student, first picture is the images is many person here in the picture. Some of the people is disability in their bodies, like blind, no leg, and aged person. And third point, one person is in the street by the oxygen. Yes, and 2 vehicles here in the picture. So my dear students, we are helping in that person on the road. ಓಕೆ, ನಾವೆಲ್ಲರೂ ಹೆಲ್ಪ್ ಮಾಡಬೇಕು ಆ ರೋಡಲ್ಲಿ ಇರೋ ಅಂಶವನ್ನ ಈ ಚಿತ್ರವನ್ನು ತೋರಿಸುತ್ತೆ. ಬಟ್ ನೌ ಎ ಡೇಸ್ ಮೆನಿ ಪೀಪಲ್ ಡಿಡ್ ನಾಟ್ ಹೆಲ್ಪ್ ದ ದಿಸ್ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್. ನಾವು ಯಾರು ಇವತ್ತು ಕೂಡ ಈ ಕಣ್ಣಿಲ್ದವ್ರಿಗೆ, ಕಾಲಿಲ್ದವ್ರಿಗೆ, ವಯಸ್ಸಾದವರಿಗೆ ಸೀಟ್ ಬಿಟ್ಕೊಡಲ್ಲ ಬಸ್ನಲ್ಲಿ ನೋಡಿರ್ಬೋದು. ಇದು ಮೌಲ್ಯ ಅಲ್ಲ. ಕುರುಡ ಇರ್ತಾನೆ, ಅವನು ರಸ್ತೆ ದಾಟಾಡ್ತಾನೆ, ಅವನು ನೋಡಿಕೊಂಡು ಕೂಡ ನಾವು ಹಾಗೇ ಹೋಗ್ತೀವಿ. ಇದು ಮೌಲ್ಯ ಅಲ್ಲ. ಹಾಗಾಗಿ ಇವುಗಳನ್ನೆಲ್ಲ ನಾವು ಕಾಪಾಡ್ಕೊಳ್ಬೇಕಾಗಿದೆ ಬಹಳ ಮುಖ್ಯವಾಗಿ. ಸೊ ನಾವು ಈ ಥರ ಹೆಲ್ಪಿಂಗ್ ನೇಚರನ್ನು ಇಟ್ಕೊಂಡಾಗ ನಮ್ಮ ಟು ಅಡಾಪ್ಟೆಡ್ ಗುಡ್ ವ್ಯಾಲ್ಯೂಸ್ ಇನ್ ಅವರ್ ಲೈಫ್. ಸೊ ವಯಸ್ಸಾದವರಿಗೆ ಕೂಡ ನಾವು ಈ ಥರ ಹೆಲ್ಪನ್ನು ಮಾಡಬೇಕು ಅನ್ನೋದನ್ನ ಇಲ್ಲಿ ನಮಗೆ ತೋರಿಸ್ಕೊಡುತ್ತೆ ಅನ್ನೋದನ್ನ ಈ ಪಿಕ್ಚರಲ್ಲಿ ನಾವು ನೋಡ್ತಾ ಇದ್ದೀವಿ. ಎಸ್, ವೆರಿ ಇಂಪಾರ್ಟೆಂಟ್. ಅಂಡ್ ಗೋ ಟು ನೆಕ್ಸ್ಟ್ ಸ್ಲೈಡ್. ಎಸ್, ದಿಸ್ ಶೋಸ್ ಎ ವೆರಿ ಗುಡ್ ಕ್ವಾಲಿಟೀಸ್. ಎಸ್, ದ ಯಂಗ್ ಬಾಯ್ ಹೆಲ್ಪ್ಡ್ ದ ಓಲ್ಡ್ ಮ್ಯಾನ್. ವಯಸ್ಸಾದಂಥ ತಾಯಿಯನ್ನ ಹೇಗೆ ಅವನು ಕೈಯನ್ನು ಹಿಡ್ಕೊಂಡು ದಾಟಿಸ್ತಾ ಇದ್ದಾನೆ. ದ ಹೋಲ್ ಥೀಮ್ ಇನ್ ದಿಸ್ picture shows. In this picture, 2 persons or two people here. One is old man, another one is young boy. So the young boy to take the old man's hand to cross the road. ಹೇಗೆ ಆ ಕೈಯನ್ನು ಇಟ್ಕೊಂಡು ಕ್ರಾಸನ್ನು ಆ ಒಂದು ವಯಸ್ಸಾದಂಥ ತಾಯಿಯನ್ನ ಅಂದರೆ ಆ ಮದರನ್ನ ಹೇಗೆ ದಾಟಿಸ್ತಾ ಇದ್ದಾನೆ ಅನ್ನೋದನ್ನ ಚಿತ್ರ ತೋರಿಸುತ್ತೆ. ಎಸ್, ದಿಸ್ ಈಸ್ ದ ಗುಡ್ ವೇ ಅಂಡ್ ಗುಡ್ ವ್ಯಾಲ್ಯೂಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಟು ಅಡಾಪ್ಟೆಡ್ ಆರ್ ಡೆವಲಪ್ ಇನ್ ದಿಸ್ ಕ್ವಾಲಿಟೀಸ್ ಇನ್ ಯುವರ್ ಲೈಫ್. These are good qualities. Yes. Okay, my dear students, in future, in the same situation, all of you helped old man or disability persons. Okay? Okay, my dear students, totally in this picture shows helped the someone people. Okay, my dear students, all of you help the this type of. Okay. Okay, my dear students, next go to S. About the poet. About the poet or poetess. Poet andre kavi, poetess andre kaviyatri. Poet, poetess. Poet andre kavi. ಹೆಣ್ಣು ಮಕ್ಕಳಿಗೆ poetess ಅಂತ ಕರೀತಾರೆ, ಮಹಿಳೆಯರಿಗೆ. ಓಕೆ, ಮೇರಿ ಡೌ ಬ್ರೈನೆ. ನೋಡ, ಮೇರಿ ಡೌ ಬ್ರೈನೆ ಏನು ಬಗ್ಗೆ ಇದೆ ಅನ್ನೋದನ್ನ ನಾನು ನೋಡ್ಕೊಳ್ತಾ ಹೋಗೋಣ. ಮೇರಿ ಡೌ ಬ್ರೈನೆ ಎ poet. ಇವಳೊಬ್ಬ ಕವಿಯತ್ರಿ, ಆಥರ್, ಒಬ್ಬ ಲೇಖಕಿ ಅಂಡ್ ಲಿರಿಕಿಸ್ಟ್. ನೋಡಿ, ಬಹಳ ಪ್ರಮುಖವಾಗಿ ಇವಳೊಬ್ಬ ಲಿರಿಕಿಸ್ಟ್, ಭಾವಗೀತೆಗಳನ್ನು ರಚನೆ ಮಾಡುವಂಥ ಒಬ್ಬ ವ್ಯಕ್ತಿ. ಲಿರಿಕಿಸ್ಟ್ ಅಂದರೆ ಭಾವಗೀತೆಗಳು. ವಾಜ್ ಎ ನ್ಯೂಯಾರ್ಕರ್. ನ್ಯೂಯಾರ್ಕರಲ್ಲಿ ಅವಳು ಜೀವಿಸುವಂಥ ಆ ನ್ಯೂಯಾರ್ಕಿನ ಒಬ್ಬ ಕವಿಯತ್ರಿ, ಒಬ್ಬ ಲೇಖಕಿ ಮತ್ತು ಭಾವಗೀತೆಗಳನ್ನು ರಚನೆ ಮಾಡುವಂಥ ಒಬ್ಬ ಕವಿಯಾಗಿದ್ಲು. ಯಾರು? ಮೇರಿ ಡೌ ಬ್ರೈನೆ. Many of her poems and children's books are published by international publishers. Many of her poems, ಅವಳ ಸಾಕಷ್ಟು ಪುಸ್ತಕಗಳನ್ನು, many of her poems, ಸಾಕಷ್ಟು ಅವಳ ಪದ್ಯಗಳನ್ನು ಅಂದರೆ ಕವನ ಸಂಕಲನಗಳನ್ನು ಮತ್ತು ಚಿಲ್ಡ್ರನ್ಸ್ ಬುಕ್ಸ್, ಮಕ್ಕಳ ಪುಸ್ತಕಗಳನ್ನು ಆರ್ ಪಬ್ಲಿಷ್ಡ್, ಅವರು ಪ್ರಕಟಣೆಯನ್ನು ಮಾಡಿದ್ರು. ಯಾರಂದರೆ
ಬೈ ಇಂಟರ್ನ್ಯಾಷನಲ್ ಪಬ್ಲಿಷರ್, ಅಂತಾರಾಷ್ಟ್ರೀಯ ಪ್ರಕಾಶಕರು. ನೋಡಿ, ಪಬ್ಲಿಕೇಶನ್ಸ್ ಅಂದ್ರೆ ನಿಮ್ ನೆನಪಲ್ಲಿ ಕೊಡಬೇಕು, ಪ್ರಕಾಶನ ಅಂತ ನೋಡ್ತೀವಿ. ಪಬ್ಲಿಷರ್ಸ್ ಅಂದ್ರೆ ಪ್ರಕಾಶಕರು, ಅಂತಾರಾಷ್ಟ್ರೀಯ ಮಟ್ಟದ ಪ್ರಕಾಶಕರು ಇವರ ಒಂದು ಕವನ ಸಂಕಲನಗಳಂದ್ರೆ ಪದ್ಯಗಳನ್ನ ಮತ್ತು ಮಕ್ಕಳ ಪುಸ್ತಕಗಳನ್ನ ಇಲ್ಲಿ ಪ್ರಕಟಣೆಯನ್ನ ಮಾಡಿದ್ದರಂತೆ. ಅಂದ್ರೆ ಅಷ್ಟು ಫೇಮಸ್ ಆಗಿದ್ವು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. She has provided lyrics for the famous piano piece. ಬಹಳ ಪ್ರಮುಖವಾಗಿ ಇವಳು ಒದಗಿಸಿದ್ದಾಳೆ ಆ ಲಿರಿಕ್ ಅಂದ್ರೆ ಭಾವಗಳನ್ನ, ಆ ಭಾವನೆಗಳನ್ನ ಅಂದ್ರೆ ಭಾವವನ್ನು ಒದಗಿಸಿದ್ದಾಳೆ. ಬಹಳ ಫೇಮಸ್ ಆಗಿರುವಂತ, ಪ್ರಸಿದ್ಧಿಯಾಗಿರುವಂತ ಪಿಯಾನೋ ಪೀಸ್. ಪಿಯಾನೋ ಪೀಸ್ಗೆ ಅದು ಯಾವುದು ಅಂದ್ರೆ ಆರ್ಟ್ಸ್ ಅಂಡ್ ಫ್ಲವರ್ಸ್. ಆರ್ಟ್ಸ್ ಅಂಡ್ ಫ್ಲವರ್ಸ್ಗೆ ತನ್ನ ಭಾವವನ್ನು ಕೂಡ ಇಲ್ಲಿ ಒದಗಿಸಿದ್ದಾಳೆ. ಯಾರು? ಮೇರಿ ಡಾವ್ ಬ್ರೈನೆ. ಆರ್ಟ್ಸ್ ಅಂಡ್ ಫ್ಲವರ್ಸ್ ಅನ್ನುವ ಒಂದು ಆ ಕಥೆ ಸಂಕಲನಕ್ಕೆ ಇವಳು ಆ ಪಿಯಾನೋ ಪೀಸ್ಗೆ ಇಲ್ಲಿ ಲಿರಿಕ್ಸ್ ಅನ್ನ ಭಾವವನ್ನು ಕೊಟ್ಟಿದ್ದಾಳೆ. ದಿಸ್ ನ್ಯಾರೇಟಿವ್ poems extols the kindness shown by a boy towards a poor woman. This narrative, ಈ ಪದ್ಯದಲ್ಲಿ ಏನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿದ್ದಾಳೆ ಅಂದ್ರೆ, poem extols, ಇಲ್ಲಿ ಆ poem ಪೂರ್ತಿಯಾಗಿ ನಮಗೆ ಆ ಎಕ್ಸ್ಟಾಲ್ಸ್ ಅನ್ನ ಇಲ್ಲಿ ಅಂಶಗಳನ್ನ ನಮಗೆ ತಿಳಿಸಿದ್ದಾಳೆ, ಅಂದ್ರೆ ಹೊಗಳಿದ್ದಾಳೆ. ಎಕ್ಸ್ಟಾಲ್ಸ್ ಅಂದ್ರೆ ಹೊಗಳಿಕೆ. ಸೊ ದ ಕೈಂಡ್ನೆಸ್, ಕೈಂಡ್ನೆಸ್ ಅಂದ್ರೆ ಒಳ್ಳೆಯ ದಯೆ, ಒಳ್ಳೆಯ ಹೃದಯ ಇರುವಂತ ಒಬ್ಬ ಹುಡುಗನ ಬಗ್ಗೆ, ಶೋನ್ ಬೈ ಎ ಬಾಯ್, ಬಾಯ್ ಅಂದ್ರೆ ಹುಡುಗ, ಟುವರ್ಡ್ಸ್ ಎ ಪೂರ್ ವುಮೆನ್, ಯಾವ ರೀತಿಯಾಗಿ ಆ ಒಂದು ಬಡ ಆ ಒಂದು ಮಹಿಳೆಯನ್ನ ಯಾವ ರೀತಿಯಾಗಿ ಅವನು ನೆರವು ನೀಡ್ತಾನೆ, ಯಾವ ರೀತಿಯಾಗಿ ಸಹಾಯವನ್ನ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಒಂದು ಆ ದಯವುಳ್ಳಂತ, ಕರುಣೆಯುಳ್ಳಂತ, ಒಂದು ಹೃದಯ ಶ್ರೀಮಂತಿಕೆ ಉಳ್ಳಂತ ಒಬ್ಬ ಹುಡುಗನ ಬಗ್ಗೆ ಹೊಗಳಿಕೆ ಮಾತನ್ನ ಈ ಪದ್ಯದಲ್ಲಿ ಸಂದೇಶದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾಳೆ. ಯಾರು? ಮೇರಿ ಡಾವ್ ಬ್ರೈನೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಇನ್ ದಿಸ್ poem to help the old people. Yes. Okay, my dear students, somebody's mother. Okay, next go to the poem. The poem, first of all, we are going to class before we know the, yes, difficulty words or glossary words. Difficulty words or glossary words. Okay, my dear students, the first one is ragged. The first one is ragged. Ragged, it means clothes badly torn. Clothes badly torn. Okay, ragged it means ಅಂತಂದ್ರೆ ಕ್ಲಾತ್ ಬಟ್ಟೆಗಳು ಏನಾಗಿವೆ ಅಂದ್ರೆ ಬಹಳ ಹರಿದು ಹೋಗಿವೆ, ಹಾಳಾಗಿವೆ. ಬ್ಯಾಡ್ಲಿ ಅಂತಂದ್ರೆ ನಿಮ್ಗೆ ಗೊತ್ತಿವೆ, ಮಾಸಿದ, ಹಳೆಯ. ಟಾರ್ನ್ ಅಂದ್ರೆ ಹರಿದ. ಹರಿದ ಮತ್ತು ಹಳೆಯದಾದ ಬಟ್ಟೆಗಳನ್ನ ಇರೋಂಥದನ್ನ ನಾವು ರ್ಯಾಗ್ಡ್ ಅಂತಂದೇಳಿ ಕರಿತೀವಿ. ಸೊ ಸೆಕೆಂಡ್ ಒನ್ ಈ ಚಿಲ್ಲಿ. ಚಿಲ್ಲಿ ಇಟ್ ಮೀನ್ಸ್ ಅಂದ್ರೆ ಅನ್ಪ್ಲೆಸೆಂಟ್ ಕೋಲ್ಡ್ ಅಂತ, ಬಹಳ ರಮಣೀಯವಲ್ಲದ ಶೀತ ಅಂತ. ಬಹಳಷ್ಟು ಶೀತವಾಗಿರುವಂತದನ್ನ ಬಹಳ ಚಿಲ್ಲಿ ಅಂತ ಹೇಳ್ತೀವಲ್ಲ, ಅಷ್ಟು ಶೀತವಾಗಿರುವಂತ ಒಂದು ಸಂದರ್ಭ. ಅನ್ಪ್ಲೆಸೆಂಟ್, ರಮಣೀಯವಲ್ಲದ, ಸರಿಯಾಗಿಲ್ಲದ, ಬಹಳ ಶೀತವಾಗಿ. ಚಳಿಗಾಲಕ್ಕೆ ಉದಾಹರಣೆ ಕೊಡಬಹುದು, ವಿಂಟರ್ ಸೀಸನ್. ಎಸ್, ಇನ್ ದ ಅರ್ಲಿ ಮಾರ್ನಿಂಗ್ ಅಂಡ್ ಇನ್ ದ ಈವ್ನಿಂಗ್. ಎಸ್, ಅನ್ಪ್ಲೆಸೆಂಟ್ ಕೋಲ್ಡ್ ಇನ್ ದ ಎನ್ವಿರಾನ್ಮೆಂಟ್. ಸೊ ಥರ್ಡ್ ಒನ್ ಈಸ್ ಥ್ರಾಂಗ್. ಥ್ರಾಂಗ್ ಇಟ್ ಮೀನ್ಸ್ ಕ್ರೌಡ್. ಎಸ್, ಥ್ರಾಂಗ್ ಇಟ್ ಮೀನ್ಸ್ ಕ್ರೌಡ್. ಕ್ರೌಡ್ ಅಂದ್ರೆ ಗುಂಪು, ಜನದಟ್ಟಣೆ. ಕ್ರೌಡ್ ಅಂದ್ರೆ ಏನು? ಗುಂಪು ಅಥವಾ ಜನದಟ್ಟಣೆ. ಸೊ ಫೋರ್ತ್ ಒನ್ ಈಡೆಡ್. ಈಡೆಡ್ ಇಟ್ ಮೀನ್ಸ್ ಪೈಡ್ ಅಟೆನ್ಷನ್. ಪೈಡ್ ಅಟೆನ್ಷನ್, ಇಲ್ಲಿ ಯಾವ ರೀತಿ ಅವಧಾನವನ್ನ ನಾವು ಕೊಡಬೇಕು, ಅಲ್ಲಿ ಲಕ್ಷ್ಯವಿಡಬೇಕು. ಪೈಡ್ ಅಟೆನ್ಷನ್, ಅವಧಾನ ಅಥವಾ ಲಕ್ಷ್ಯ ಅಥವಾ ಗಮನ ಕೊಡುವುದು ಅಂತ ಅರ್ಥ ಇಲ್ಲಿ ಈಡೆಡ್ ಅಂದ್ರೆ. ಸೊ ಫಿಫ್ತ್ ಒನ್ ಏಲಿಂಗ್. ಏಲಿಂಗ್ ಅಂದ್ರೆ ವೆಲ್ಕಮಿಂಗ್, ಸ್ವಾಗತವನ್ನ ಕೋರುವುದು. ಸ್ವಾಗತ, ಸುಸ್ವಾಗತ ಅಂತ ನಾವು ಹೇಳ್ತೀವಲ್ಲ, ವೆಲ್ಕಮ್, ವೆಲ್ಕಮಿಂಗ್, ಸ್ವಾಗತ ಕೋರುವುದು, ಶುಭ ಕೋರುವುದು ಅನ್ನೋ ಅರ್ಥವನ್ನ ಕೊಡುತ್ತೆ, ವೆಲ್ಕಮಿಂಗ್. ಸೊ ಸಿಕ್ಸ್ತ್ ಒನ್ ಎಸ್, ಪೈಲ್. ಸಿಕ್ಸ್ತ್ ಒನ್ ಈಸ್ ಪೈಲ್ಡ್. ಪಿಲ್ಡ್ ಇಟ್ ಮೀನ್ಸ್ ಅಂದ್ರೆ ಪುಟ್ ಒನ್ ಆನ್ ಅನದರ್. ಪುಟ್ ಒನ್ ಆನ್ ಅನದರ್, ಇಲ್ಲಿ ನಾವು ಆ ಅರ್ಥವನ್ನ ಏನ್ ಕೊಡುತ್ತೆ, ಪುಟ್ ಒನ್ ಅನದರ್ ಅಂತಂದ್ರೆ ಇಲ್ಲಿ ಅರ್ಥವನ್ನ ನೋಡಿದಾಗ ಅಲ್ಲಿ ಬೇರೊಬ್ಬರಿಗೆ ಇಲ್ಲಿ ಪುಟ್ ಇಂಟು ಸಿಗ್ನೇಚರ್ ಇಲ್ಲಿ ಹಾಕುವಂತ ಮಾತನ್ನ ನಾವಿಲ್ಲಿ ಹೇಳ್ತೀವಿ. ಹೋಗೋ ಪಿಲ್ಡ್ ಅಂದ್ರೆ ಇಲ್ಲಿ ಒಂದರ ಮೇಲೊಂದೇ. ಪುಟ್ ಒನ್ ಆನ್ ಮಾಡೋದು, ಒಂದರ ಮೇಲೊಂದೇ ಇಡೋದು, ಫಿಲ್ ಮಾಡೋದು ಅಂತ ಅರ್ಥ. ಪಿಲ್ಡ್ ಅಂದ್ರೆ ಇಟ್ ಮೀನ್ಸ್ ಒಂದರ ಮೇಲೆ ಒಂದು ಹಾಕೋದು ಅಥವಾ ಇಡುವುದು ಅಂತ ಅರ್ಥವನ್ನ ಕೊಡುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಆಲ್ ಆಫ್ ಯು ಇನ್ ದಿಸ್ ಸಿಕ್ಸ್ ವರ್ಡ್ಸ್ ಆಲ್ಸೋ ಇನ್ ಯುವರ್ ಓನ್ ಸೆಂಟೆನ್ಸ್. ಎಸ್, ಹಾಗಾಗಿ ನೀವು ಇದನ್ನ ಒಂದು
ವಾಕ್ಯಗಳನ್ನು ಕೂಡ ಮಾಡಬಹುದು ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ರಿ. ಓಕೆ ಮೈ ಡಿಯರ್, ನೆಕ್ಸ್ಟ್ ಗೋ ಟು ದ ಪೋಯಮ್ ಸಂಬಡೀಸ್ ಮದರ್. His Mother by Mary Dow Brine. The woman was old and ragged and grey, and bent with the chill of the winter's day. The street was wet with a recent snow, and the woman's feet were aged and slow. She stood at the crossing and waited long, alone, uncared for, amid the throng of human beings who passed her by. None heeded the glance of her anxious eye. Down the street, with laughter and shout, glad in the freedom of school let out, came the boys like a flock of sheep, hailing the snow piled white and deep. Past the woman so old and grey, hastened the children on their way, nor offering a helping hand to her, so meek, so timid, afraid to stir, lest the carriage wheels or the horses' feet should crowd her down in the slippery street. At last came one of the merry troop, the gayest laddie of all the group. He paused beside her and whispered low, "I'll help you cross, if you wish to go." Her aged hand on his strong young arm she placed, and so, without hurt or harm, he guided the trembling feet along, proud that his own were firm and strong. Then back again to his friends he went, his young heart happy and well content. She's somebody's mother, boys, you know, for all she's aged and poor and slow, and I hope some fellow will lend a hand to help my mother, you understand? If ever she's poor and old and grey, when her own dear boy is far away, and somebody's mother bowed her head in her home that night, and the prayer she said was, "God be kind to the noble boy, who is somebody's son, and pride and..." Okay, my dear students, already I told about the poet, and poet narrates extols the boy, extremely showed how to help the poor woman or poor mother or disability people in the society. So, my dear students, very important in this poem we develop or we included in our life to help to when the people was problem faced. Okay, my dear students, first of all we are reading or singing the poem. Somebody's mother, the poet Mary Dow Brine. Mary Dow Brine. My dear students, in this poem, okay, first of all of you open your textbook. First I am singing the poem. Okay, listen carefully. Okay, my dear student, the first stanza. Only today learn only 3 stanza. Okay, next class continue. The woman was old and ragged and grey, and bent with the chilly of the winter's day. The street was wet with a recent snow, and the woman's feet were aged and slow. The woman was old and ragged and grey, and bent with the chilly of the winter's day. The street was wet with a recent snow, and the woman's feet were aged and slow. So, first stanza. Second stanza, S. She stood at the crossing and waited long, alone, uncared for, and the throng of human beings who passed her by, nor heeded the glance of her anxious. She stood at the crossing and waited long,
alone uncared for aim, the throng of human beings who passed her by, nor heeded the glance of her anxious. Okay, last stanza in today's class. Down the street with laughter and shout, glad in the freedom of school let out, came the boys like a flock of sheep. Came the boys like a flock of sheep. This sentence is figure of speech is as simile. Underline this sentence. Came the boys like a flock of sheep. The figure of speech is simile because the like as comparison, sheep and boy. Hailing the snow, fell white and deep. Down the street with laughter and shout, glad in the freedom of school let out, came the boys like a flock of sheep, hailing the snow, piled white and deep. Hailing the snow, piled white and deep. Okay, my dear students, completed the singing skill up in this poem. My dear students, in your mind, singing in this poem, first only 3 stanza, ಮೊದಲ 3 ಪದ್ಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಓದ್ಕೊಳ್ಳಿ. Later, yes, we are discussing. Okay, my dear students, reading and singing also one of the main skill of all languages. ನೋಡಿ, ಓದುವುದು ಮತ್ತೆ ಆಡುವುದು ಕೂಡ ಇಲ್ಲಿ ಭಾಷಾ ಒಂದು ಕೌಶಲ್ಯದಲ್ಲಿ ಪ್ರಮುಖವಾದುದು ಅನ್ನೋದನ್ನ ನೆನಪಲ್ಲಿ ನೀವು ಇಟ್ಕೊಳ್ಳಿ. ಎಸ್, ವೆರಿ ಇಂಪಾರ್ಟೆಂಟ್. ಸೊ ಆಲ್ ಆಫ್ ಯು ಡನ್ ಇನ್ ಯುವರ್ singing in your mind. So you help in your elders or physically handicapped. Okay, okay, my dear students, go to the stanza wise describe this poem. Okay, okay, my dear students. Okay, my dear students, describe the poem in stanza wise. Somebody's mother, the poet Mary Dow Bryan. The first stanza. The woman was old and ragged and grey, and bent with the chilly of the winter's day. The street was wet with a recent snow, and the woman's feet were aged and slow. So, my dear students, in the first stanza, the woman was old and ragged and grey. ಇಲ್ಲಿ ಬರುವಂತ ಮಹಿಳೆ ಬಹಳ ವಯಸ್ಸಾಗಿದೆ. ಓಲ್ಡ್ ಅಂದ್ರೇನು? ವಯಸ್ಸಾಗಿದೆ ಅಂದ್ರೆ ಮುದುಕಿ, ಅಜ್ಜಿ. ಅಂಡ್ ರ್ಯಾಗ್ಡ್, ರ್ಯಾಗ್ಡ್ ಅಂದ್ರೆ ಈಗ ಹೇಳಿದೇನೆ, ಅವಳ ಕ್ಲಾತಸ್ ಏನಾಗಿದೆ ಅಂದ್ರೆ ಬ್ಯಾಡ್ಲಿ ಟಾರ್ನ್, ಹರಿದ, ಮಾಸಿದ, ಹಾಳಾದಂತ ಬಟ್ಟೆ ಏನಾಗಿದ್ರೆ ಆ ಬಟ್ಟೆ ಏನಾಗಿದೆ ಹರಿದು ಹೋಗಿದೆ. ಅಂಡ್ ಗ್ರೇ, ಗ್ರೇ ಇಟ್ ಮೀನ್ಸ್ ಅಂದ್ರೆ ವ್ಯಥೆಯನ್ನ ಹುಟ್ಟಿಸುವಂತ ರೀತಿ ಸ್ಥಿತಿಯಲ್ಲಿ ಅವಳಿದ್ದಾಳೆ. ಯಾರು? ಆ ಓಲ್ಡ್ ಮ್ಯಾನ್. ಅಂದ್ರೆ ಆ ಒಂದು ಬರುವಂತ ಪಾತ್ರದಲ್ಲಿ ಬರುವಂತ ಮಹಿಳೆ ವಯಸ್ಸಾಗಿದೆ, ಹಳೇದಾದ ಮಾಸಿದಾದಂತ ಹರಿದ ಬಟ್ಟೆಯನ್ನ ಉಟ್ಕೊಂಡಿದ್ದಾಳೆ. ಮತ್ತೆ ಅವಳ ಸ್ಥಿತಿ ಏನಾಗಿದೆ ಅಂದ್ರೆ ನೋಡ್ಲಿಕ್ಕೆ ವ್ಯಥೆಯನ್ನ ಹುಟ್ಟಿಸುವ, ಗ್ರೇ ಅಂದ್ರೇನು? ವ್ಯಥೆ, ನೋವು ಹುಟ್ಟಿಸುವಂತ ಸ್ಥಿತಿ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಂಡ್ ಬೆಂಟ್ ವಿತ್ ದ ಚಿಲ್ಲಿ ಆಫ್ ದ ವಿಂಟರ್ಸ್ ಡೇ. ಬೆಂಟ್, ಹಾಗೆ ಇಲ್ಲಿ ಒಂದು ರೀತಿಯಲ್ಲಿ ಚಿಲ್ಲಿ, ಚಿಲ್ಲಿ ಅಂದ್ರೆ ಈಗಾಗಲೇ ಹೇಳ್ತೀನಿ ಕೋಲ್ಡ್, ಬಹಳ ಒಂದು ತಣ್ಣನೆಯ ಆ ಸ್ಥಿತಿ. ಬೆಳಗ್ಗೆ ಆರ್ ಈವ್ನಿಂಗ್ 7-8 o'clock ಹೆಂಗೆ ಚಳಿಗಾಲದಲ್ಲಿ ಶೀತ ಇರುತ್ತಲ್ಲ ಅಂತ ಒಂದು ಚಳಿಗಾಲದ ಒಂದು ದಿನ, ಆ ಬೆಳಗಿನ ದಿನ, ಆ ಸಮಯದಲ್ಲಿ ಒಂದು ರೀತಿಯಲ್ಲಿ ಬೆಂಟ್, ಬೆಂಟ್ ಅಂದ್ರೆ ಮನನೊಂದು ಬೇಸರದಿಂದ ಒಂದು ರೀತಿ ಏನೋ ಒಂದು ರೀತಿ ಕಳ್ಕೊಂಡು ಅವಳು ಅಲ್ಲಿ ಆ ಚಳಿಗಾಲದ ಒಂದು ಇದರ ಆ ರಸ್ತೆನ
ದಾಟಕ್ಕೆ ಬರ್ತಾ ಇದ್ದಾಳೆ ಆ ಒಂದು ಚಳಿಗಾಲದ ಒಂದು ದಿನ. ಸೊ ದ ಸ್ಟ್ರೀಟ್ ವಾಸ್, ಆ ರಸ್ತೆ, ಸ್ಟ್ರೀಟ್ ಅಂದ್ರೆ ಏನು ರಸ್ತೆ, ವಾಸ್ ವೆಟ್. ವೆಟ್ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ, ಡ್ರೈ ಅಂದ್ರೆ ಒಣಗಿದ, ವೆಟ್ ಅಂದ್ರೆ ಹಸಿ. ಬೆಳಗ್ಗೆ ನಿಮ್ಗೆ ಕೊಂಡಿರುತ್ತೆ, ಆ ಚಳಿಗಾಲ ದಿನಗಳಲ್ಲಿ ನೀರಾಗಿರುತ್ತೆ, ಹಸಿ ಹಸಿಯಾಗಿರುತ್ತೆ. ವೆಟ್ ಅಪೋಸಿಟ್ ವರ್ಡ್ ಡ್ರೈ. ಸೊ ಹಸಿಯಾಗಿರುವಂತ ಆ ರಸ್ತೆಯಲ್ಲಿ ವಿತ್ ಎ ರೀಸೆಂಟ್ ಸ್ನೋ, ಆಗ ತಾನೇ ಬಿದ್ದಿರುವ ಸ್ನೋ. ಸ್ನೋ ಅಂದ್ರೆ ಹಿಮ, ಹಿಮ ಅಂದ್ರೆ ಇಲ್ಲಿ ಹನಿ. ಆ ಬೆಳಗ್ಗೆ ಬರದ ಚಳಿಗಾಲದ ಆ ಇಬ್ಬನಿಯಲ್ಲಿ ಅವಳು ಆ ರೋಡನ್ನು ದಾಟಲಿಕ್ಕೆ ಬರ್ತಾ ಇದ್ದಾಳೆ ಚಳಿಗಾಲದ ಆ ದಿನದಂದು. ಸೊ ಅಂಡ್ ದ ವುಮೆನ್ಸ್ ಫೀಟ್, ಆ ಮಹಿಳೆಯ ಒಂದು ಪಾದಗಳು ವರ್ ಏಜ್ಡ್, ವಯಸ್ಸಾಗಿದೆ. ನುಡುಗದು ವಯಸ್ಸಾದರೆ ಹೇಗೆ ನಡೀತಾರೆ ಅಂತ ಗೊತ್ತಿದ್ದಿಲ್ಲ, ಬಹಳ ಕಷ್ಟದ ನಿಧಾನವಾಗಿ ನಡೀತಾರೆ, ನಡುಕ ಉಂಟಾಗುತ್ತೆ. ಸೊ ನಿಧಾನವಾಗಿ, ಸ್ಲೋ ಅಂದ್ರೇನು ನಿಧಾನ, ಫೀಟ್ ಅಂದ್ರೇನು ಪಾದಗಳು, ಪಾದಗಳನ್ನು ನಿಧಾನವಾಗಿ ನಡ್ಕೊಂಡ ಮುಂದಕ್ಕೆ ದಾಟಲಿಕ್ಕೆ ಬರ್ತಾ ಇದ್ದಾಳೆ. ನೋಡೋಣ ಏನಾಗುತ್ತೆ ಮುಂದೆ ಅನ್ನೋದನ್ನ ಇಲ್ಲಿ ನೋಡೋಣ. ಏಜ್ ಅಂದ್ರೆ ವಯಸ್ಸಾದ. ಎಸ್ ಎಸ್, ಸಿ ಈಸ್ ದ ವುಮೆನ್, ಓಲ್ಡ್ ವುಮೆನ್, ragged and grey. So he wearing a ragged dress, yes, faded, torn dress. So this picture is a winter season, chilly winter's day. Yes, in the road, street, in the recent snow year. Yes, recent snow year, beside the road. Yes. So this is the first stanza about the mother. So what next? Yes, in the second stanza, she stood at the crossing and waited long, alone, uncared for, and the throng of human beings who passed her by, nor heeded the glance of her anxious. Stood at the crossing, stood at the crossing. ಅಲ್ಲಿ ನಿಂತ್ಕೊಂಡಿದ್ದಾಳೆ ರಸ್ತೆಯಲ್ಲಿ ಬಂದು, ಏನನ್ನ ಆ ರಸ್ತೆಯನ್ನ ದಾಟಕ್ಕೋಸ್ಕರ. ಸ್ಟುಡ್ ಅಂದ್ರೆ ಸ್ಟ್ಯಾಂಡ್ ಅಂದ್ರೆ ನಿಂತ್ಕೋ, ಸ್ಟುಡ್ ಅಂದ್ರೆ ನಿಂತುಕೊಂಡಿದ್ದಾಳೆ ಈಗಾಗಲೇ. ಎದಕ್ಕೆ ನಿಂತ್ಕೊಂಡಿದ್ದಾಳೆ? ಕ್ರಾಸಿಂಗ್, ಕ್ರಾಸಿಂಗ್ ಅಂದ್ರೆ ದಾಟುವುದು, ರಸ್ತೆಯನ್ನ ಈ ಕಡೆಯಿಂದ ಆ ಕಡೆಗೆ ದಾಟುವುದು. ಅಂಡ್ ವೇಟೆಡ್ ಲಾಂಗ್, ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದಾಳೆ. ವೇಟೆಡ್ ಲಾಂಗ್ ಅಂದ್ರೆ ಬಹಳ ಗೊತ್ತಿದೆ, ಉದ್ದ, ಬಹಳ ಸಮಯದಿಂದ. ವೇಟೆಡ್ ಅಂದ್ರೆ ಅಲ್ಲಿ ನಿಂತಿದ್ದಾಳೆ, ಕಾಯ್ತಿದ್ದಾಳೆ ಆ ರಸ್ತೆಯನ್ನ ದಾಟಲಿಕ್ಕೆ ಆ ವಯಸ್ಸಾದಂತ ಮಹಿಳೆ. ಅಲೋನ್ ಅನ್ಕೇರ್ಡ್ ಫಾರ್ ಆಮ್ ದ ಥ್ರಾಂಗ್. ಅಲೋನ್, ಒಂಟಿಯಾಗಿದ್ದಾಳೆ ಅವಳು, ಅವಳೊಬ್ಬ ಒಂಟಿ ಮಹಿಳೆ ಆಗಿದ್ದಾಳೆ. ಸೊ ಅನ್ಕೇರ್ಡ್, ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ, ಯಾರು ಕೂಡ ಗಮನ ಹರಿಸ್ತಾ ಇಲ್ಲ, ಯಾರು ಕೂಡ ಎಚ್ಚರ ಕೊಡ್ತಾ ಇಲ್ಲ. ಅನ್ಕೇರ್ಡ್ ಅಂತ ಗೊತ್ತಿದೆ, ಕೇರ್ ಅಂದ್ರೆ ಎಚ್ಚರ, ಗಮನ. ಅದು ಯಾರು ಗಮನ ಕೊಡ್ತಾ ಇಲ್ಲ, ಯಾರು ಸಹಾಯ ಮಾಡ್ತಾ ಇಲ್ಲ, ಯಾರು ಎಚ್ಚರ ವಹಿಸ್ತಾರ ಅವಳ ಬಗ್ಗೆ. ಆಮ್ ದ ಥ್ರಾಂಗ್, ಒಂದು ರೀತಿಯ ಮಧ್ಯದಲ್ಲಿ ಅವಳು ಆ ಜನದಟ್ಟಣೆಯಲ್ಲಿ. ಥ್ರಾಂಗ್ ಅಂದ್ರೆ ಕ್ರೌಡ್, ಜನದಟ್ಟಣೆ, ಜನಗಳ ಇರುವಂತ ಒಂದು ಗುಂಪು. ಆ ಜನದಟ್ಟೆಯ ಮಧ್ಯೆ, ಆ್ಯಂಡ್ ಅಂದ್ರೆ ಮಧ್ಯೆ, ಬಿಟ್ವೀನ್ ಅಂತ, ಅದ್ರ ಮಧ್ಯದಲ್ಲಿ ಯಾರು ಕೂಡ ನೆನಪಿಗೆ ಬರ್ತಾ ಇಲ್ಲ, ಅವಳನ್ನು ನೋಡ್ತಾ ಇಲ್ಲ, ಗಮನ ಹರಿಸ್ತಾ ಇಲ್ಲ, ಒಂಟಿಯಾಗಿ ಅವಳು ಆ ರಸ್ತೆಯಲ್ಲಿ ನಿಂತ್ಕೊಂಡಿದ್ದಾಳೆ. ಆಫ್ ಹ್ಯೂಮನ್ ಬೀಯಿಂಗ್ಸ್ ಹೂ ಪಾಸ್ಡ್ ಆರ್ ಬೈ, ಆಫ್ ಹ್ಯೂಮನ್ ಬೀಯಿಂಗ್ಸ್, ಮಾನವೀಯ ಮೌಲ್ಯ, ಮಾನವೀಯತೆ ಹಾಗೆ ಹರಿದು ಹೋಗ್ತಾ ಇದೆ. ಹೂ ಪಾಸ್ಡ್ ಆರ್ ಬೈ, ಅವಳ ಪಕ್ಕದಲ್ಲಿಯೇ ಅದು ಹೋಗ್ತಾ ಇದೆ. ಯಾರೊಬ್ರು ಕೂಡ ಮಾನವೀಯತೆಯಿಂದ ಕೂಡ ಆ ವಯಸ್ಸಾದಂಥ ಹೆಣ್ಣು ಮಗಳ ಕಡೆಗೆ ನೆರವನ್ನು ನೀಡ್ತಾ ಇಲ್ಲ, ಹೆಲ್ಪನ್ನು ಮಾಡ್ತಾ ಇಲ್ಲ ರಸ್ತೆ ದಾಟಲಿಕ್ಕೆ. ಹಾಗೆ ಮಾನವೀಯತೆ ಅನ್ನೋದು ಮುಂದಕ್ಕೆ ಹೋಗ್ತಾ ಇದೆ, ಯಾರು ಕೂಡ ಮಾನವೀಯತೆಯನ್ನು ತೋರ್ತಾ ಇಲ್ಲ, ಅದು ಹಾಗೆ ಪಾಸ್ ಆಗ್ತಾ ಇದೆ ಅಂದರೆ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅದ್ರ ಪಕ್ಕದಲ್ಲಿ. ಸೊ ನಾರ್ ಈಡೆಡ್ ದ ಗ್ಲಾನ್ಸ್, ಅಲ್ಲಿ ಅವಳೆ ಹಾಗೆ ಈಡೆಡ್, ಈಡೆಡ್ ಅಂದ್ರೆ ಏನು? ಗಮನ ಹರಿಸು. ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ದ ಗ್ಲಾನ್ಸ್ ಆಫ್ ಆಂಜಿಯಸ್, ಇದರಿಂದ ಅವಳಿಗೆ ಆ ಗ್ಲಾನ್ಸ್ ಮಾಡ್ತಾಳೆ ಅಂದ್ರೆ ಅದನ್ನ ನೆನ್ಪು ಮಾಡ್ಕೊಳ್ತದಳೆ, ಆ ಕಡೆ ಈ ಕಡೆ ನೋಡ್ಕೊಳ್ತಾಳೆ ಪಕ್ಕಳೆ. ಬಟ್ ಅವಳ ಕಣ್ಣುಗಳು ಏನಾಗಿವೆ ಅಂದ್ರೆ ಆಂಜಿಯಸ್, ಆಂಜಿಯಸ್ ಆಯ್ ಅಂದ್ರೆ ಒಂದು ರೀತಿ ಉದ್ವೇಗಗೊಂಡಿವೆ. ಏನಾಗಿವೆ? ಅರೆ ಆಂಜಿಯಸ್ ಆಯ್ ಅಂದ್ರೆ ಅವಳ
ಕಣ್ಣುಗಳು ಏನೋ ಒಂದು ರೀತಿ ಉದ್ವೇಗಕ್ಕೊಳಗಾಗಿವೆ. ಯಾರು ಕೂಡ ಗಮನ ಹರಿಸಲ್ಲ. ಅದನ್ನು ಅವಳು ನೆನಪು ಮಾಡ್ಕೊಳ್ತಿದ್ರೆ ಅವಳ ಪಕ್ಕ ಆ ಕಡೆ ನೋಡಿದಾಗ ಯಾರು ಕೂಡ ಇಲ್ಲದೆ ಇರೋಂಥ ಸ್ಥಿತಿ ನೋಡಿ ಅವಳಿಗೆ ಬಹಳಷ್ಟು ಏನಾಗಿದೆ, ಒಂದು ರೀತಿಯಾದಂಥ ಉದ್ವೇಗ, ಒಂದು ರೀತಿಯಾಗಿ ಅವಳಿಗೆ ಒಂದು ರೀತಿಯಾದಂಥ ಭಯ ಹುಟ್ಟುವಂಥ ವಾತಾವರಣ, ಹೆದರಿಕೆ ಅವಳಿಗೆ ಉಂಟಾಗಿದೆ. ಎಸ್ ಎಸ್ ದ ಓಲ್ಡ್ ವುಮೆನ್ ಸ್ಟುಡ್ ಅಲೋನ್ crossing the road, but many people running in the second scene, but no one uncared. He went into group and speaking, yes, laughing. So no human beings. So the woman very anxious. So in what next? What next? In the second stanza completed. Okay, third stanza. Down the street with laughter and shout, glad in the freedom of school, let how came the boys like a flock of sheep, hailing the snow, felled white and deep. So, down the street, ಆ ರಸ್ತೆಯಲ್ಲಿ ಕೆಳಗಡೆಗೆ, ಡೌನ್ ಅಂದ್ರೆ ಕೆಳಗಡೆಗೆ, ದ ಸ್ಟ್ರೀಟ್, ರೀಚ್ ಅಂದ್ರೆ ರಸ್ತೆ, ಆ ಎಲ್ಲರೂ ಕೂಡ ಅದರ ಮೇಲೆ ಕಂಡು ಬರ್ತಾ ಇದೆ ಇಲ್ಲಿ ಆ ರಸ್ತೆಯ ಮೇಲೆ. ವಿತ್ ಲಾಫರ್ ಅಂಡ್ ಶೌಟ್, ಎಲ್ಲರೂ ನಕ್ಕಾಡ್ಕಂತ ಕೂಗ್ಕೊಡ್ಕಂತ ಹೋಗ್ತಾ ಇದ್ದಾರೆ. ಬರೀಲೆ ಹೋಗೋಣ, ಈ ತರ ಎಲ್ಲರೂ ನಗಾಡ್ಕಂತ. ಲಾಫ್ ಅಂದ್ರೇನು? ನಗುವುದು. ಅಂಡ್ ಶೌಟ್ ಅಂದ್ರೆ ಕೂಗುವುದು. ಎಲ್ಲರೂ ಕೂಡ ಆ ರಸ್ತೆಯ ಮೇಲೆ ಅಂದ್ರೆ ಆ ಮಹಿಳೆಯ ಕಡೆ ಗಮನ ಹರಿಸದೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ನಕ್ಕೊಳ್ತಾ ಕೂಗಿಕೊಳ್ಳುತ್ತಾ ಆ ರಸ್ತೆ ಮೇಲೆ ಹೋಗ್ತಾ ಇದ್ದಾರೆ. ಆ ಮಹಿಳೆಯ ಮೇಲೆ, ಒಂಟಿ ಮಹಿಳೆ ಮೇಲೆ ಯಾರು ಕೂಡ ಕೇರ್ ತೆಗೆದುಕೊಳ್ತಾ ಇಲ್ಲ. ಗ್ಲಾಡ್ ಇನ್ ದ ಫ್ರೀಡಮ್, ಎಲ್ಲರೂ ಕೂಡ ಗ್ಲಾಡ್. ಗ್ಲಾಡ್ ಅಂದ್ರೆ ಹ್ಯಾಪಿ, ಸಂತೋಷ. ಗ್ಲಾಡ್ ಇಟ್ ಮೀನ್ಸ್ ಹ್ಯಾಪಿ, ಜಾಯ್. ಇನ್ ದ ಫ್ರೀಡಮ್ ಆಫ್ ಸ್ಕೂಲ್ ಲೆಟ್ ಔಟ್. ನಿಮಗೆಲ್ಲ ಗೊತ್ತಿದೆ, ಬೆಳಗ್ಗೆ ಸ್ಕೂಲಿಗೆ ಬರುವಾಗ ನಾವೆಲ್ಲರೂ ಕೂಡ ಹಿಂಸೆಯಿಂದ ಬರ್ತೇವೆ. ಅದೇ ಸಾಯಂಕಾಲ ಸ್ಕೂಲಿಂದ ಬಿಟ್ಟಾಗ ಫ್ರೀಡಮ್, ಸ್ವಾತಂತ್ರ್ಯ ನಿಮಗೆ. ಅದು ಹೇಗೆ ಅಂದರೆ ಖುಷಿಯಿಂದ ಹೋಗ್ತಾ ಇದೆ. ಆಫ್ ಸ್ಕೂಲ್ ಲೆಟ್ ಔಟ್, ಸ್ಕೂಲ್ ಬಿಟ್ಟಾಗ. ವೆನ್ I was also in the childhood days, in the afternoon at 4 o'clock, I was also very happy, and when tomorrow is holiday for Deepavali festival, so ನಾಳೆ ರಜಾ, ಕೋಳಿ ಮಜಾ ಅಂತ ಹೇಳಿ ನಾವು ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ. ಎಸ್, ಇನ್ ದ ಸೇಮ್ ವೇ the group of the boys very gladly came the boys like a flock of sheep. Yes, the line is figure of speech is simile. Like, ನೋಡಿ ಇಲ್ಲಿ ಯಾವ ರೀತಿಯಾಗಿ ಆ ಮಕ್ಕಳು ಹೋಗ್ತಾ ಇದ್ರೆ ಅಂದ್ರೆ, ಹುಡುಗರು ಒಂದು ರೀತಿ ಕುರಿಗಳ ಹಿಂಡಿನ ಹಾಗೆ. ಕುರಿಗಳು ಹೆಂಗ್ ಹೋಗ್ತಾವಲ್ಲ ನೋಡಿದ್ರೆ ನೀವು. ಎಸ್, ಕುರಿಗಳ ಹಿಂಡಿನ ರೀತಿಯಲ್ಲಿ ಆ ಹುಡುಗರೆಲ್ಲರೂ ನಕ್ಕಂತ ಹೋಗ್ತಾ ಇದ್ರಂತೆ. ಯಾರೊಬ್ಬರು ಕೂಡ ಮಹಿಳೆ ಕಡೆಗೆ ಗಮನ ಇರಲಿಲ್ಲ. ಕುದುರೆಯ ರೀತಿಯಲ್ಲಿ ಅಂದ್ರೆ ಕುರಿಯ ರೀತಿಯಲ್ಲಿ ಒಂದರಿಂದ ಕುದುರೆಗಳು ಹೆಂಗ್ ಹೋಗ್ತಾವೋ ಆ ಕುರಿಗಳು, ಆ ರೀತಿ ಕುರಿಗಳ ಹಿಂಡಿನ ರೀತಿಯಲ್ಲಿ ಆ ಹುಡುಗರು ಒನ್ ಬೈ ಹೋಗ್ತಾ ಇದ್ರಂತೆ. ಯಾರೊಬ್ರು ಕೂಡ ಆ ಮಹಿಳೆ ಕಡೆ ಗಮನ ಹರಿಸ್ತಾ ಇಲ್ಲ. ಸೊ ಕೇಮ್ ದ ಬಾಯ್ಸ್ ಲೈಕ್ ಎ ಫ್ಲಾಕ್ ಆಫ್ ಶೀಪ್. ಅಂಡರ್ಲೈನ್ ದಿಸ್ ಲೈನ್, ಫಿಗರ್ ಆಫ್ ಸ್ಪೀಚ್. ರೈಟ್ ಡೌನ್ ಫಿಗರ್ ಆಫ್ ಸ್ಪೀಚ್. You easily get in 1 marks in the examination. Yes. Hailing the snow, filled white and deep. Hailing the snow. ಅಲ್ಲಿ ಸ್ನೋ ಏನಾಗಿದೆ ಅಂದ್ರೆ ಒಂದು ರೀತಿಯಲ್ಲಿ ಅಲ್ಲಿ ಬಿದ್ದಿದೆ. ಆ ದಾರಿಯಲ್ಲಿ ನಿಮ್ಗೆ ಗೊತ್ತಿದೆ ಅದೇನಾಗಿದೆ, ಬಿದ್ದಿದೆ. ವೆಲ್ಕಮಿಂಗ್, ಸ್ವಾಗತ ಮಾಡ್ತಾ ಇದೆ, ನಮ್ಮನ್ನ ಸ್ವಾಗತ ಮಾಡ್ತದೆ, ಎಲ್ಲರನ್ನು ವೆಲ್ಕಮ್ ಮಾಡ್ತಾ ಇದೆ ಆ ಸ್ನೋ ಬೀಳುವಂತ. ಹಾಗಾಗಿ ಫಿಲ್ಡ್ ವೈಟ್ ಅಂಡ್ ಡೀಪ್, ಒಂದರ ಮೇಲೊಂದರಂತೆ
ಬಿಳಿ ಬಿಳಿ ಅಂಡ್ ಡೀಪ್, ಆಳವಾಗಿ ಅಲ್ಲಿ ನಾವು ಕಂಡು ಬರ್ತಾ ಇದೆ. ಅಂದರೆ ಬಿಳಿ ಬಿಳಿಯಾಗಿರುವಂಥ ಹನಿ ರೂಪದಲ್ಲಿ ನಿಮಗೆ ಬೀಳ್ತದೆ, ಹಿಮ ನೋಡಿರ್ಬೋದು ನೀವು. ಆ ರೀತಿಯಾದಂಥ ಹಿಮ ಆಳವಾಗಿ, ಡೀಪ್ ಅಂದರೆ ಆಳವಾಗಿ, ವೈಟ್ ಅಂದರೆ ಬಿಳಿ, ಅದು ಒಂದರ ಮೇಲೊಂದಂತೆ ಕೆಳಗಡೆಗೆ ಇಬ್ಬನಿ ರೀತಿಯಲ್ಲಿ ಹೆಂಗೆ ಬೀಳ್ತೋ ಹಂಗೆ ಬೀಳ್ತಾ ಇದೆ. ಆ ಒಂದು ಸ್ಥಿತಿಯಲ್ಲಿ ಆ ರಸ್ತೆ ದಾಟಕ್ಕೆ ನಿಂತಿದ್ದಾಳೆ. ಆದರೆ ಹುಡುಗರು ಕೂಡ ಕುರಿಗಳ ಹಿಂಡಿನ ರೀತಿಯಲ್ಲಿ ಮಾತಾಡ್ಕೊಳ್ತಾ ಕೂಗಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಆದರೆ ಯಾರೊಬ್ಬರು ಕೂಡ ಏನು ಮಾಡ್ತಾ ಇಲ್ಲ, ನೆರವನ್ನ ನೀಡ್ತಾ ಇಲ್ಲ. ಯಾರೊಬ್ರು ಕೂಡ ಏನು ಮಾಡ್ತಾ ಇಲ್ಲ, ನೆರವನ್ನ ನೀಡ್ತಾ ಇಲ್ಲ. ಸೊ ದಿಸ್ ಪಿಕ್ಚರ್, ಎಸ್ ದ ಬಾಯ್ಸ್, ಎಸ್ laughing and shouting in the first scene, laughing and shouting, and gladly, yes, come to let out the school in the afternoon, evening. Yes, the second picture is flock of sheep, a flock of sheep, ಕುರಿಗಳ ಹಿಂಡಿನ ರೀತಿಯಲ್ಲಿ ಹೇಗೆ ಅವರು ಬರ್ತಾ ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಎಸ್, ಕುರಿಗಳ ಹಿಂಡಿನ ರೀತಿಯಲ್ಲಿ ಅವರು ಬರ್ತಾ ಇದ್ದಾರೆ. ಆ ಕುರಿಗಳ ಹಿಂಡನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಎಸ್, ಕಂಪ್ಲೀಟೆಡ್ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ಟುಮಾರೋ, ನೆಕ್ಸ್ಟ್ I will be discussing. Okay, my dear students. Okay, next very important rhyming words. Only first 3 stanza, only ಪರಾಸ ಪದಗಳು ಅಂತ ಕರಿತೀವಿ. ಎಸ್, okay, my dear students, rhyming words. Great day. In the last, first one and second one line end. Grey day. Snow, slow. Long, throng. By, I. Yes, shout out. Sheep, deep. These are rhyming words in first 3 stanza only. Okay, my dear students. Next, go to revision, evaluation. ಪುನರಾವರ್ತನೆಯನ್ನ ನಾವು ಮಾಡೋಣ. Some question and answer. Okay, my dear students. Okay, my dear students. Evaluation, question and extracts. The first question: what kind of a woman do you find in this poem? ಯಾವ ವಿಧದ ಮಹಿಳೆಯನ್ನ ನೀವಿಲ್ಲಿ ನೋಡ್ತೀರಿ ಅನ್ನೋ ಮಾತನ್ನ, ವಾಟ್ ಕೈಂಡ್, ಯಾವ ವಿಧದ. ಓಕೆ, ಗುರುತಿಸಿದಿರಿ ಅನ್ನೋ ಮಾತನ್ನ, ಪ್ರಶ್ನೆಯನ್ನ ಕೇಳಿದ್ರು. ಎಸ್, ಆನ್ಸರ್: ವಿ ಫೈಂಡ್ ಎ ಓಲ್ಡ್, ragged, grey and kind woman in this poem. ನಾವಿಲ್ಲೇನು ಗುರುತಿಸಿದರೆ, ವಯಸ್ಸಾದಂಥ, ಮಾಸಿದ ಬಟ್ಟೆಯನ್ನ, ಹರಿದ ಬಟ್ಟೆಯನ್ನು ಹಾಕಿದಂಥ, ವ್ಯಥೆಯನ್ನು ಹುಟ್ಟಿಸುವಂಥ ದಯೆಯುಳ್ಳ ಒಬ್ಬ ಮಹಿಳೆಯನ್ನ ನಾವು ಈ ಪದ್ಯದಲ್ಲಿ ನೋಡ್ತಾ ಇದ್ದೀವಿ. In the second question, why was the woman very anxious? Answer: ಯಾಕೆ ಅವಳು ಬಹಳ ಉದ್ವೇಗಕ್ಕೆ ಒಳಗಾಗಿದ್ದು. ಎಸ್, the street was very busy. ಬಹಳ ಆ ಒಂದು ರಸ್ತೆ ಬ್ಯುಸಿಯಾಗಿತ್ತು. It was difficulty for her to cross the road. ಅವಳಿಗೆ ಬಹಳ ಕಷ್ಟವಾಗಿತ್ತು ಆ ಒಂದು ರೋಡನ್ನು ದಾಟಲಿಕ್ಕೆ. No one to care of her. ಯಾರೊಬ್ಬರು ಕೂಡ ಅವಳ ಬಗ್ಗೆ ಎಚ್ಚರವನ್ನು ತೆಗೆದುಕೊಳ್ತಾ ಇರಲಿಲ್ಲ. ಸೊ she was anxious. Yes, go to third question. What are the children compared to? Compared ಇಲ್ಲದೆ ಕಂಪೇರ್ ಮಾಡಿದ್ದಾರೆ. ಎಸ್, children are compared to a flock of sheep. ಆ ಹುಡುಗರನ್ನ, ಮಕ್ಕಳನ್ನ ಹೋಲಿಕೆ ಏನು ಮಾಡಿದಾರೆ ಅಂದ್ರೆ ಕುರಿಗಳ ಹಿಂಡಿಗೆ. ಎ ಫ್ಲಾಕ್ ಆಫ್ ಶೀಪ್, ಕುರಿಗಳ ಹಿಂಡು. ಸೊ ಫೋರ್ತ್ ಒನ್, ನೇಮ್ ದ ಫಿಗರ್ ಆಫ್ ಸ್ಪೀಚ್ ಇನ್ ದೀಸ್ ಲೈನ್ಸ್. So the first one is, come the boys like a flock of sheep. So like, the word is like. Which figure of speech? Yes, I already said. Simile
ಇಲ್ಲಿ ಕಂಪ್ಯಾರಿಸನ್ ಮಾಡಿನೇ, ಹೋಲಿಕೆ ಮಾಡಿದ್ರೆ ಸೋ ಕಾಲ್ಡ್ ಸಿಮಿಲಿ. ಸೊ ಕಾಲ್ಡ್ ಸಿಮಿಲಿ. ಬಿ ಆರ್ ಹೇಜ್ಡ್ ಆ್ಯಂಡ್ ಆನ್ ಈಸ್ ಸ್ಟ್ರಾಂಗ್ ಯಂಗ್ ಆರ್ಮ್. ದಿಸ್ ಲೈನ್ ಈಸ್ tomorrow will be engage the class. So this line coming tomorrow. Okay. Yes. Are held and on his strong young arm. ಆ ಒಂದು ಬಲವಾದ ಭುಜವನ್ನು ಕೈ ಹಿಡ್ಕೊಂಡು ಹೇಗೆ ಹಿಡ್ತಾನೆ ಇಲ್ಲಿ ವರ್ಣನೆ ಮಾಡಿದ್ದಾನೆ. ಎಸ್, ಲಿವಿಂಗ್ ನಾನ್ ಲಿವಿಂಗ್. ಸೊ ದ ವರ್ಡ್ ಇದು ವ್ಯಂಗ್ಯ ಮಾಡಿದ್ದಾನೆ. ಆ ವ್ಯಂಗ್ಯತೆಯಲ್ಲಿ ನಾವು ನೋಡಿದಾಗ ಇಲ್ಲಿ ಆ ವಯಸ್ಸು ಓಲ್ಡನ್ ಏಜ್ಗೂ ಮತ್ತು ಅರ್ಲಿ ಏಜ್ ಯಂಗ್ ಏಜ್ಗೂ ಇಲ್ಲಿ ಮೆಟಫಾರ್ ಅಂದರೆ ವ್ಯಂಗ್ಯ ಮಾಡೋದ್ರಿಂದ ದ ಲೈನ್ ಈಸ್ ಮೆಟಫಾರ್, ನಾಟ್ ಇಲ್ಲಿ ವರ್ಣನೆ ಮಾಡಿಲ್ಲ, ಇಲ್ಲಿ ವ್ಯಂಗ್ಯ ಮಾಡಿದ್ದಾನೆ. ಸೊ ಅವರ ವಯಸ್ಸಾದಂಥ ಆ ಕೈಗೂ ಮತ್ತು ಅವನ ಯುವಕನಾಗಿರುವಂಥ ಭುಜಕ್ಕೂ ಇಲ್ಲಿ ಹೋಲಿಕೆ ಜೊತೆಗೆ ವ್ಯಂಗ್ಯ ಮಾಡಿದ್ದಾನೆ. ಆ ವ್ಯಂಗ್ಯರಿಂದ ಸೊ ದ ಓ ಸೆಂಟೆನ್ಸ್ ಈಸ್ ದ ಲೈನ್ ಈಸ್ ಮೆಟಫಾರ್. ದ ಲೈನ್ ಈಸ್ ಮೆಟಫಾರ್. ದ ಫಿಗರ್ ಆಫ್ ಸ್ಪೀಚ್ ಈಸ್ ಮೆಟಫಾರ್. Okay. Next go to pick out the one that does not belong. ನೀವು ಕನ್ನಡದಲ್ಲಿ ಕೇಳಿರಿ, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಅಂತ. ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಸೊ ಹಾಗಾದ್ರೆ ಇದರಲ್ಲಿ ಯಾವ್ಯಾವ ಸೇರಲ್ಲ ಅನ್ನೋದನ್ನ ನೋಡೋಣ. ಎಸ್, ಫುಟ್ಬಾಲ್, ಅಥ್ಲೆಟಿಕ್ಸ್, ಬಾಸ್ಕೆಟ್ಬಾಲ್, ವಾಲಿಬಾಲ್. Which one the word did not belong? Yes. ಫುಟ್ಬಾಲ್, ಬಾಸ್ಕೆಟ್ಬಾಲ್, ವಾಲಿಬಾಲ್ ಎಲ್ಲ ಬಾಲ್ ಇಟ್ಕೊಂಡು ಆಟ ಆಡುವಂಥ ಆಟಗಳು. ಇವೆಲ್ಲವೂ ಕೂಡ ಒಂದು ಥರ ಕ್ರೀಡೆಗಳಾದರೆ ಅಥ್ಲೆಟಿಕ್ಸ್ ಇದು ಮೇಲಾಟಗಳು. ಹಾಗಾಗಿ ಯಾವುದೇ ಇಲ್ಲಿ ಈ ಮೂರುಗಳಿಗೆ ಅದು ಭಿನ್ನವಾಗಿರೋದ್ರಿಂದ ಇವುಗಳನ್ನು ನಾವು ಅಥ್ಲೆಟಿಕ್ಸ್ಗಳನ್ನೇ ಮೇಲಾಟಗಳಂತ ಕರಿತೀವಿ. ಸೊ ನಾವು ಇಲ್ಲಿ ಏನನ್ನ ಹೊರಟು ತೆಗಿಬೇಕು? ಅಥ್ಲೆಟಿಕ್ಸನ್ನು ತೆಗಿಬೇಕು. Second one, coach, learner, teacher, trainer. So which one? Yes, Tej, your answer is correct. Learner. All another three words is a trainer. ಅವರೊಬ್ಬ ಗುರುಗಳಿದ್ದಾಗ. ಕೋಚ್ ಅಂದರೆ ತರಬೇತಿದಾರ, ಟೀಚರ್ ಅಂದರೆ ಅವನು ಕೂಡ ಶಿಕ್ಷಕ, ತರಬೇತಿ ಕೊಡ್ತಾರೆ. ಟ್ರೈನರ್ ಅದು ಕೂಡ ತರಬೇತಿ. ಇವರೆಲ್ಲ ನೋಡಿದಾಗ ಒಂದೇ ವರ್ಡ್ ಬರ್ತವೆ, ಆದರೆ ಲರ್ನರ್ ಕಲಿಯುವ. ಸೊ ನಾವು ಲರ್ನರನ್ನು ತೆಗಿಬೇಕು. ಥರ್ಡ್ ಒನ್, ಬಾಕ್ಸಿಂಗ್, ರನ್ನಿಂಗ್, ಜಂಪಿಂಗ್, ಥ್ರೋಯಿಂಗ್. ಎಸ್, ಇವರ ಹರ್ಷವರ್ಧನ್, ಇವರ ಆನ್ಸರ್ ಇಸ್ ರೈಟ್, ಬಾಕ್ಸಿಂಗ್. ಬಿಕಾಸ್ ಆಲ್ ದ ಅನದರ್ ತ್ರೀ ವರ್ಡ್ಸ್ ಈಸ್ ಅಥ್ಲೆಟಿಕ್ಸ್. ಎಸ್, ಬಾಕ್ಸಿಂಗ್ ಈಸ್ another game. So it does not belong the word boxing. Fourth one, stamina, speed, skill, sports. Yes, ಸ್ಪೋರ್ಟ್ಸ್ ಅನ್ನ ತೆಗಿಬೇಕು. ಇವೆಲ್ಲ ಕೂಡ ಆ ಸ್ಕಿಲ್ಗೆ ಸಂಬಂಧಪಟ್ಟಂಥದ್ದು. ಸ್ಪೀಡ್ ಇವೆಲ್ಲ, ಸ್ಪೋರ್ಟ್ಸ್ ಅನ್ನೋದು ಒಂದು ಆಟ. ಫಿಫ್ತ್ ಒನ್, ವಿಕ್ಟರಿ, ಸಕ್ಸಸ್, ಡಿಫೀಟ್, ವಿನ್. ಎಸ್, ಡಿಫೀಟ್, ಯುವರ್ ಆನ್ಸರ್ ಇಸ್ ರೈಟ್. ಸೋಲು ಇನ್ನೆಲ್ಲ ಗೆಲುವಿಗೆ ಸಂಬಂಧಪಟ್ಟಿದೆ. ವಿಕ್ಟರಿ, ಸಕ್ಸಸ್, ವಿನ್ ಅನ್ನೋದನ್ನ. ಲಾಸ್ಟ್ ಒನ್, ಮೆಡಲ್, ಸೀಲ್ಡ್, ಕಪ್, ಕಾಂಪಿಟೇಷನ್. ಅವೆಲ್ಲ ಪದಕಗಳಾದರೆ ಕಾಂಪಿಟೇಷನ್ ಅನ್ನೋ ಸ್ಪರ್ಧೆ. ಸೊ ಡಸ್ ನಾಟ್ ಬಿಲಾಂಗ್ಸ್ ದ ವರ್ಡ್ ಕಾಂಪಿಟೇಷನ್. ಓಕೆ, go to next grammar. Homophones, the pronunciation are same but meaning is different. So the first one is, we had a dash many apples to carry. We had a dash many apples to carry. Yes, two. Yes, two, double O, first ನೇದು. We had too many apples to carry. ಹೆಚ್ಚಿನ ಆಪಲ್ಗಳನ್ನು ಕ್ಯಾರಿ ಮಾಡ್ತೀನಿ. Second one, I dash a horse at the Marina Beach. Road, ಫಸ್ಟ್ನೇ ರೋಡ್ ಅಂದ್ರೆ ರಸ್ತೆ, ಎರಡನೇ ರೋಡ್ ಅಂದ್ರೆ ಸವಾರಿ. ಎಸ್, ಸೆಕೆಂಡ್ ಒನ್ ಆನ್ಸರ್ ಇಸ್ ಕರೆಕ್ಟ್, ರೋಡೆ. ಐ ಹಾರ್ಸ್, ನಾನು ಕುದುರೆ ಮೇಲೆ ಮರೀನಾ ಬೀಚ್ಗೆ ಹೋಗುವೆ. ಎಸ್. ಥರ್ಡ್ ಒನ್, ಡಿಡ್ ಯು ಹ್ಯಾವ್ ಎ ಫಾರ್ ಲಂಚ್? ಎಸ್, ಫೇರ್. ಸೆಕೆಂಡ್ ಒನ್, ಪಿಯರ್, ಫೇರ್, PAIR. And fourth one, the books are over dash on the shelf. Yes, the books are over. Yes, there on the shelf. There. Second one, there. First one, there, avara. There, alli. Yes. Next, fifth one, this is a story told by night. First one, night, ratri. Second, night, andre hesaru. Oh, second one is answer correct. KNIGT, night.
Next, sixth one, E dash went to the meeting place. Yes, second one is correct. W-E-N-T went, not V-E-N-T. W-E-N-T went, correct. Last one, I am here near the Arabian dash C. First one C, nodu. Erane C, Samudra. Which one correct? Yes, second one correct. I am here near the Arabian Sea. Nanu Arabiyada Samudra hatra idini. Second one, S-E-A-C, Samudra. Second one is correct. Okay, my dear student. Very important, last go to home assignment. Home assignment. The first question, Gropata, write down in your notebook, write neatly. I will see tomorrow's class. Okay? Okay. The first question is, where was the woman standing? Why was she standing there? ಎಲ್ಲಿ ಆ ಮಹಿಳೆ ನಿಂತ್ಕೊಂಡಿದ್ದಳು? ಏಕೆ ನಿಂತ್ಕೊಂಡಿದ್ದಳು? Yes. And second question, make a list of the other rhyming words in the poem. ಇನ್ನು ಹಲವಾರು ಸ್ಟ್ಯಾಂಜಗಳು ಇವೆ ಅಲ್ವಾ? Okay, write down. I will discuss tomorrow also. Please list out the rhyming words, another stanza. Okay? Okay, my dear students, write neatly. I will see tomorrow class. Okay, my dear students, once again, thank you, one and all.